ಎಸ್ ಎಂಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾಗಿ ಇತ್ತೀಚೆಗಷ್ಟೇ ಆಯ್ಕೆಯಾಗಿರುವ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸದಾನಂದ ಹಾಗೂ ಚಾಮರಾಜನಗರದ ಬಿಜೆಪಿ ಮುಖಂಡ ವೃಷಭೇಂದ್ರಪ್ಪ ಅವರಿಗೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಬಿಜೆಪಿ ಮಿತ್ರಕೂಟ ಸದಸ್ಯರಿಂದ ಅಭಿನಂದನಾ ಸಮಾರಂಭವನ್ನ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ದೇವಿರಮ್ಮನಹಳ್ಳಿಯ ಶರಣ ಸಂಗಮ ಮಠದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶ್ರೀ ನಾಗರಾಜೇಂದ್ರ ಸ್ವಾಮೀಜಿ ಸೇರಿದಂತೆ ಬಿಜೆಪಿ ಮಿತ್ರಕೂಟದ ಇನ್ನಿತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಶಾಲು ಹೊದಿಸಿ ಮೈಸೂರು ಪೇಟ ತುಡಿಸಿ ಬಸವಣ್ಣನ ಪ್ರತಿಮೆ ನೀಡಿ ಗೌರವಿಸಿ ಸನ್ಮಾನಿಸಿದರು. ಅಭಿನಂದನೆ ಸ್ವೀಕರಿಸಿದ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಿಪಂ ಮಾಜಿ ಸದಸ್ಯ ಸದಾನಂದ ಮಾತನಾಡಿ, ರಾಜಕೀಯ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕಂಡಿದ್ದೀನಿ, ಸಿಹಿ ಕಹಿ ಎರಡನ್ನು ಅನುಭವಿಸಿದ್ದೇನೆ ಅಂತ ಹಳೆಯ ರಾಜಕೀಯ ಘಟನೆಗಳನ್ನ ನೆನಪು ಮಾಡಿಕೊಂಡು ಕಣ್ಣೀರಿಟ್ರು. ರಾಜಕೀಯದಲ್ಲಿ ಲಾಭಕ್ಕಿಂತ ನಷ್ಟವನ್ನೇ ಅನುಭವಿಸಿದ್ದೇನೆ, ಆದರೆ ವೈಯಕ್ತಿಕವಾಗಿ ಯಾವುದೇ ವ್ಯವಹಾರಗಳಿರಲಿ ಅದರಲ್ಲಿ ಸಕ್ಸಸ್ ಕಂಡಿದ್ದೇನೆ. ಪರಿಣಾಮ ಜಿಪಂ ಸದಸ್ಯ, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಇತ್ಯಾದಿ ಸ್ಥಾನ ಅಲಂಕರಿಸುವಂತಾಗಿದೆ. ಈ ಸ್ಥಾನ ಅಲಂಕರಿಸಲು ಅನೇಕ ನಾಯಕರುಗಳು ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತು ಮಿತ್ರಕೂಟದ ಸದಸ್ಯರು ನನ್ನನ್ನು ಅಭಿನಂದಿಸಿರುವುದನ್ನ ನೋಡಿ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಜನಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡುವುದಾಗಿ ತಿಳಿಸಿದ್ರು. ನಾನು ಕಾಂಗ್ರೆಸ್ ವಿರುದ್ಧವಾಗಿ ಸರಿಯಾಗಿ ಹೋರಾಟ ಮಾಡ್ಕೋಬೇಕಾದ್ರಿಂದ ಅಂದ್ರೆ ನಮ್ಮ ಗ್ರಾಮ ಮಟ್ಟದಲ್ಲಿ ಬೇರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ನಮ್ಮ ಜೀವನವನ್ನು ಪ್ರಾರಂಭ ಮಾಡೋದ್ರಿಂದ ಅದರಲ್ಲಿ ಒಂದೇ ಪ್ರಾರಂಭದಲ್ಲಿ ನಮ್ಮ ಸರ್ವರು ಆಯ್ತು ಮಾಡಿ ನಮ್ಮಲ್ಲೇ ಕೆಲಸ ಮಾಡ್ತಾರಂತ ಅಧಿಕ ಸಂಖ್ಯೆಯಲ್ಲಿ ನೀವು ಮಾಡಿ ನಿಮ್ಮಂತ ಯೋಗ್ಯದಿಂದ ನ್ಯಾಯ ಓಡಿಸ್ಕೊಡ್ತೀವಿ. ಅಷ್ಟ ಕಾಂಗ್ರೆಸ್ ಜನ ಇಲ್ಲ ಕೊಡ್ತೀವಿ, ನಾವು ಬೇಕಾದ ಪ್ರಚಾರ ಬಂದರೆ ಅಕ್ಕಪಕ್ಕ ನಮ್ಮ ಸಂಬಂಧಿಕರು ಹೇಳ್ತೀವಿ ಅಂತ ಹೇಳಿದ್ರು. ಸರಿ, ಒಂದು ಪ್ರಯತ್ನ ಮಾಡಲೇಬೇಡ ಅಂತ ಅವತ್ತಿನಿಂದ ಫೆಬ್ರವರಿ 10ರಲ್ಲಿ ಚುನಾವಣೆ ಪ್ರಚಾರಕ್ಕೆ ಚಾಲನೆ ಕೊಡೋದು. 18 ಚುನಾವಣೆ ಬರೀ 8 ದಿವಸ 5 ಪಂಚಾಯತ್ ವ್ಯಾಪ್ತಿ ನಾವು ಗೋವಾ ಮಾಡಬೇಕು. ಪ್ರಾಮಾಣಿಕವಾಗಿ ಒಂದೊಂದು ಪಂಚಾಯತಿಗೆ ಒಂದೊಂದು ದಿನ ನಿಗದಿ ಮಾಡಿಕೊಂಡು ಅವಾಗ ಈಗ ಏನಿದ್ರೆ ಇತ್ತೀಚೆಗೆ ಸ್ವಲ್ಪ ದಷ್ಟಪುಷ್ಟವಾಗಿದೆ, ಶಕ್ತಿಯುತವಾಗಿದೆ. ಇವಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಲು ಸ್ವಲ್ಪ ಸಮಸ್ಯೆಗಳನ್ನು ನಾನು ಗೊತ್ತಾ ಇದ್ದೀನಿ. ನನ್ನ ಜೊತೆ ಬರೋದು ಹೇಗೆ ಮನುಷ್ಯರ ಏನೇ ನಾವು ಹೇಗೆ ಕಾಪಾಡ ಬಂದ್ರು ನಿನ್ನ ಜೊತೆ ನಡೆಯಕ್ಕಾಗಲ್ವಲ್ಲ ಅಂತ ಸ್ವಲ್ಪ ತಮಾಷೆ ಹೇಳ್ತಾ ಇದ್ರು. ಆ ರೀತಿ ಕೇವಲ 7 ದಿವಸದಲ್ಲಿ ಇಡೀ ಜಿಲ್ಲಾ ಪಂಚಾಯತ್ ಪ್ರತಿಯೊಂದು ಮನೆಗೆ ಹೋಗಿ ಮತದಾನ ಕೇಳುವ ಇಡೀ ಆಶೀರ್ವಾದ ಎಲ್ಲಾ ಸಮಾಜದ ಎಲ್ಲವರಿಗೂ ಸಹ ನನ್ನಿಂದ ಇಲ್ಲಪ್ಪ ಸಹಕಾರ ಮಾಡಿಕೊಡ್ತೀವಿ. ಒಂದು ವ್ಯವಸ್ಥಿತವಾಗಿ ಚುನಾವಣೆ ಮಾಡೋದು. ಚುನಾವಣೆ ಮುಗಿದು ಮನೆ ಬಂದು ಪೊಲೀಸ್ ಕೊಟ್ಟು ನಮ್ಮ ಆತ್ಮೀಯರು ನಡೆದಾಡ್ತಿದ್ರು. ಇವಾಗ ಕಾರಣಾಂತರ ಸ್ವಲ್ಪ ಇದನ್ನು ನಾವು ಹೇಳಬೇಕು. ಸನ್ನಿವೇಶಗಳು ಯಾವ ರೀತಿ ವ್ಯಕ್ತಿಗಳನ್ನ ದೂರ ಮಾಡ್ತಾರೆ ಎದುರು ಮಾಡ್ತಾರೆ. ಒಂದು ಸಣ್ಣ ಸಂದರ್ಭ ಬಂದಾಗ ಸ್ವಲ್ಪ ಮಾತುಕತೆ ಯಾಕೋ ನಮಗೆ ಸರಿ ಕಾಣಲಿಲ್ಲ. ಅದರಿಂದ ನಾವು ಸ್ವಲ್ಪ ಅವರಿಂದ ನಾಳೆ ದೂರ ಆಗೋಣ ಅಂತ ಸ್ವಲ್ಪ ದೂರ ಆಗಿದ್ವಿ. ಅವಾಗ ಇಲ್ಲ ಪೊಲೀಸ್ ಕೋರ್ಟ್ ಎಲ್ಲ ನಿಮ್ಗೆ ವಿರುದ್ಧ ಬಂದಿದೆ, 2000ರಲ್ಲಿ ಸೋಲ್ತಿದ್ರು. ಚುನಾವಣೆ ಆಗಿದೆ. 23 ನಂತರ ಇವಾಗ 4 ದಿವಸ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೆ ನಾವು ಸೋಲ ಭ್ರಮೆಯಲ್ಲಿರಬೇಕು, ಗೆಲ್ತಿರೋ ಒಂದು ಆಶಾಭಾವ ಇರಬೇಕು ಅಂತ ಒಂದು ತಮಾಷೆಗೆ ಇರಬೇಕು. ಬೆಳಿಗ್ಗೆ 2 ಗಂಟೆ ಒಂದು ಸೇವಿಂಗ್ ಮಾಡಿಸ್ಕೊಂಡು ಶಿಸ್ತಾಗಿ ನಾವು ಬೆಳಗ್ಗೆ ಬಿಟ್ಟು ಜಮೀನಿಂದ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಕೆಂಗಣ್ಣಪ್ಪ, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಮಸ್ಗೆ ರಾಜು, ವೀರಶೈವ ಮುಖಂಡರಾದ ಪರಶಿವಮೂರ್ತಿ ಸೇರಿದಂತೆ ಬಿಜೆಪಿ ಮಿತ್ರಕೂಟದ ಇತರೆ ಪದಾಧಿಕಾರಿಗಳು ಸೇರಿದಂತೆ 100 ಜನ ಭಾಗವಹಿಸಿದ್ದರು. ಒಂದು ಗಾದೆಯನ್ನು ನಾನು ಪದೇ ಪದೇ ಹೇಳ್ತೀನಿ. ಕೊಟ್ಟು ಕೆಟ್ಟ ಬಲಿಯನ್ನು ಚಕ್ರವರ್ತಿ, ಕೊಡದೆ ಕೆಟ್ಟ ದುರ್ಯೋಧನ, ಹುಟ್ಟಿ ಕೆಟ್ಟ ರಾವಣ, ಮುಟ್ಟದೆ ಕೆಟ್ಟ ಭಸ್ಮಾಸುರ, ಒಕ್ಕಟ್ಟಾಗದೆ ಕೆಟ್ಟ ವೀರಶೈವ ಲಿಂಗಾಯತ ಅಂತ ನಾನು ಕೇಳಿದ್ವಿ. ನಾವು ಕೇಳ್ತೀವಿ, ಇದೆಲ್ಲ ಪುಸ್ತಕ ಬದಲಾವಣೆ ಆಗಿದೆ. ಓದ್ತೀವಿ, ಭಾಷಣ ಮಾಡ್ತೀವಿ, ನಡೆಯಿರಿ ಎಲ್ಲ ನಡೆಯುವಂತ ಬನ್ನಿ, ಎಲ್ಲ ನುಡಿ ಬಂದಿರ್ತಾರೆ. ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನಾವು ಎಷ್ಟು ನಮಗೆಲ್ಲ ಒಂದು ಅಸಮಾಧಾನ. ಇದು ಏನೇನೇ ಸಾಧ್ಯ, ಎಷ್ಟು ಜನ ಒಗ್ಗಟ್ಟು, ಆಸೆ ಆಮಿಷಕ್ಕೆ ಬಲಿಯಾದರೂ ಉಂಟು. ಎಲ್ಲ ಒಳ್ಳೆಯವರು ಅಂತ ಹೇಳಿಲ್ಲ. ನಾನು ಆಸೆ ಆಮಿಷಕ್ಕೆ ಬಲಿಯಾಗಿ ನಮ್ಮ ಧರ್ಮವನ್ನೇ ಮರಿತಕ್ಕಂಥ ಶಕ್ತಿ ಬಂದ್ಬಿಟ್ಟಿದೆ. ಅಂತ ಧರ್ಮ ಹಾಕಿ ನಾವು ಒಂದು ವ್ಯಕ್ತಿ ನಮ್ಮ ಸಮಾಜದೊಳಗೆ ಇಂಥ ವ್ಯಕ್ತಿ ನಾವೆಲ್ಲ ಒಗ್ಗಟ್ಟಾಗಿ ಪಾಲಿಸಬೇಕು. ನಾವು ಬೇರೆ ಯಾವುದೇ ಆಸೆ ಆಮಿಷ